ನಮಸ್ಕಾರ. ವಾಯ್ಸ್ ಆಫ್ ಪಬ್ಲಿಕ್ನ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಕಾರ್ಕಳದಿಂದ ಬೆಳ್ತಂಗಡಿ ಕಡೆಗೆ ಹೋಗುವಾಗ ನಲ್ಲೂರು ಹರಿಯಪ್ಪನ ಕೆರೆ ಎಂಬಲ್ಲಿ 2 ವರ್ಷಗಳ ಹಿಂದಷ್ಟೇ ನಿರ್ಮಾಣಗೊಂಡಿರುವ ಸಾಲುಮರ ತಿಮ್ಮಕ್ಕ ವೃಕ್ಷ ಉದ್ಯಾನವನ ಸಂಪೂರ್ಣ ಪಾಳು ಬಿದ್ದಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವ ಪಾರ್ಕ್ ಜನರ ಬಳಕೆಗೂ ಸಿಗದೆ ನಿರ್ವಹಣೆಯೂ ಇಲ್ಲದೆ ಬರಡಾಗಿದ್ದು ಪ್ರವಾಸಿಗರು ಬಲು ದೂರ ಉಳಿಯುವಂತಾಗಿದೆ. ಪ್ರವಾಸಿಗರಿಗೆ ಇಲ್ಲಿ ತಲಾ 15 ರೂಪಾಯಿ ಟಿಕೆಟ್ ಪಡೆಯುತ್ತಾರಾದರೂ ಇಲ್ಲಿ ನಿರ್ವಹಣೆ ಅಭಿವೃದ್ಧಿ ಕಾರ್ಯಗಳು ಮಾತ್ರ ಶೂನ್ಯವಾಗಿದೆ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ 2023ರ ಮಾರ್ಚ್ ತಿಂಗಳಲ್ಲಿ ಈ ವೃಕ್ಷ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗಿತ್ತು. ಅಂದಿನ ಕನ್ನಡ ಇಲಾಖೆ ಸಚಿವ ಸುನೀಲ್ ಕುಮಾರ್ ಇದರ ನಿರ್ಮಾಣಕ್ಕೆ ಶ್ರಮ ವಹಿಸಿದ್ದರು. ಆದರೆ ನಂತರ ಒಮ್ಮೆಯಾದರೂ ಇಲ್ಲಿ ಭೇಟಿ ನೀಡಿದ್ದಾರಾ ಎಂದು ಸಂಶಯ ಕಾಡಲಾರಂಭಿಸಿದೆ. ಕಾರ್ಕಳ ತಾಲೂಕಿನಲ್ಲಿ ಇಂತಹ ಪ್ರವಾಸಿ ತಾಣಗಳು ಬೆರಳೆಣಿಕೆಯ ಸಂಖ್ಯೆಯಲ್ಲಿವೆ. ಇರುವ ತಾಣಗಳನ್ನಾದರೂ ನಿರ್ವಹಣೆ ಮಾಡಿದಲ್ಲಿ ಪ್ರವಾಸಿಗರು ಇತ್ತ ಆಕರ್ಷಿತರಾಗಬಹುದು. ಯಾವುದಕ್ಕೂ ಸಂಬಂಧಪಟ್ಟ ಇಲಾಖೆಗಳು, ಶಾಸಕರು ಮನಸ್ಸು ಮಾಡಬೇಕಷ್ಟೇ. ನಮಸ್ಕಾರ.